ನಮಸ್ಕಾರ ಸ್ನೇಹಿತರೆ ಹಾಗೂ ತುಲಾರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇಂದಿನ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಮುಂದಿನ 2 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಸಾಮಾನ್ಯ ದಿನವಲ್ಲ ಅನ್ನೋದಕ್ಕೆ ಕಾರಣವನ್ನು ನೀಡುತ್ತೇನೆ. ವಿಶೇಷವಾಗಿ ನಿಮ್ಮ ಉದ್ಯೋಗ, ಹಣಕಾಸು, ವ್ಯಾಪಾರ ಸಂಬಂಧಿತ ಮತ್ತು ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶದ ವಿಷಯದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಕಾಣುವಂತ ಸಮಯ ಇದಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೀವು ತಪ್ಪದೆ ಗಮನಿಸಬೇಕಾಗುತ್ತದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ಬರುವಂತ ಸಮಯವೂ ಇದೆ. ಆದರೆ ಆ ಸಮಯದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಮುಂದೆ ನೀವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾವ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳಬಾರದೆಂದು ನಾನು ಹೇಳುತ್ತೇನೆ. ಯಾಕಂದರೆ ನಿಮ್ಮ ರಾಶಿಯಿಂದ ನೋಡಿದಾಗ ಹಲವಾರು ಗ್ರಹಗಳ ಪ್ರಮುಖ ಸ್ಥಾನವನ್ನು ಸೂಚಿಸುತ್ತದೆ. ಹಾಗಾದರೆ ಯಾವ ಗ್ರಹಗಳು ಯಾವ ಮನೆಯಲ್ಲಿದೆ, ಅದರ ಪರಿಣಾಮ ನಿಮ್ಮ ಹಣದ ಮೇಲೆ ಏನು, ಉದ್ಯೋಗದ ಮೇಲೆ ಏನಾಗುತ್ತದೆ, ಪ್ರೀತಿ ಮತ್ತು ಕುಟುಂಬದ ಮೇಲೆ ಏನಾಗುತ್ತದೆ ಮತ್ತು ಮುಖ್ಯವಾಗಿ ಇನ್ನ 2 ದಿನಗಳಲ್ಲಿ ತುಲಾರಾಶಿಯವರು ಯಾವ ಒಂದು ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈ ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನೋಡೋಣ. ತುಲಾರಾಶಿಯವರ ಪ್ರಸ್ತುತ ಗೋಚರವನ್ನು ನೋಡೋಣ. ಗುರು ಬಂದು ಕಟಕ ರಾಶಿಯಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಇದ್ದಾನೆ. ಸೂರ್ಯ ಬಂದು ಕೂಡ ಕಟಕ ರಾಶಿಯಲ್ಲಿ ನಿಮ್ಮ 10ನೇ ಮನೆಯಲ್ಲೇ ಇದ್ದಾನೆ. ಬುಧ ಕೂಡ ನಿಮ್ಮ ಕಟಕ ರಾಶಿಯಲ್ಲಿ 10ನೇ ಮನೆಯಲ್ಲೇ ಇದ್ದಾನೆ. ಶುಕ್ರ ನಿಮ್ಮ ಕನ್ಯಾ ರಾಶಿಯಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಇದ್ದಾನೆ. ಮಂಗಳನು ಮಿಥುನ ರಾಶಿಯಲ್ಲಿ ನಿಮ್ಮ 9ನೇ ಮನೆಯಲ್ಲಿದ್ದಾನೆ. ಇನ್ನು ಶನಿ ಬಂದು ಮೀನ ರಾಶಿಯಲ್ಲಿ ನಿಮ್ಮ 6ನೇ ಮನೆಯಲ್ಲಿದ್ದಾನೆ. ಇನ್ನು ರಾಹು ಬಂದು ಕುಂಭ ರಾಶಿಯಲ್ಲಿ ನಿಮ್ಮ 5ನೇ ಮನೆಯಲ್ಲಿದ್ದಾನೆ ಮತ್ತು ಕೇತು ಸಿಂಹ ರಾಶಿಯಲ್ಲಿ ನಿಮ್ಮ 11ನೇ ಮನೆಯಲ್ಲಿದ್ದಾನೆ. ಇದರಲ್ಲಿ ವಿಶೇಷವಾಗಿ 10ನೇ ಮನೆಯಲ್ಲಿರುವಂತ ಸೂರ್ಯ, ಬುಧ, ಗುರುವಿನ ಪ್ರಭಾವ ನಿಮ್ಮ ಉದ್ಯೋಗ, ಸ್ಥಾನಮಾನ, ವ್ಯಾಪಾರ ಮತ್ತು ಸಾರ್ವಜನಿಕ ಗೌರವ ವಿಚಾರದಲ್ಲಿ ಮಹತ್ವವನ್ನು ಪರಿಣಾಮಿಸುತ್ತದೆ. ಆದರೆ ಅದೇ ಸಮಯದಲ್ಲಿ 12ನೇ ಮನೆಯಲ್ಲಿರುವಂತ ಶುಕ್ರ ಮತ್ತು 5ನೇ ಮನೆಯಲ್ಲಿರುವಂತ ರಾಹು ನಿಮ್ಮ ಖರ್ಚು, ಭಾವನೆ ಮತ್ತು ನಿರ್ಧಾರಗಳನ್ನು ಸ್ವಲ್ಪ ಗೊಂದಲಗಳನ್ನು ತರಬಹುದಾಗಿದೆ. ಅದಕ್ಕಾಗಿಯೇ ಮುಂದಿನ 2 ದಿನಗಳು ಒಂದು ಕಡೆ ಅವಕಾಶ, ಇನ್ನೊಂದು ಕಡೆ ಪರೀಕ್ಷೆಯನ್ನು ನೀವು ನೋಡುತ್ತೀರಾ. ಇನ್ನು ಮೊದಲನೆಯದಾಗಿ ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ನೋಡೋಣ. ತುಲಾರಾಶಿಯವರಿಗೆ ಮೊದಲು ತುಲಾರಾಶಿಯವರ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ನಿಮ್ಮ 10ನೇ ಮನೆಯಲ್ಲಿರುವಂತ ಗುರು, ಸೂರ್ಯ ಮತ್ತು ಬುಧನ ಪ್ರಭಾವದಿಂದ ಇರುವುದರಿಂದ ಕೆಲಸಕ್ಕೆ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ನೀವೇನಾದರೂ ಉದ್ಯೋಗ ಹುಡುಕುತ್ತಿದ್ದರೆ ಒಂದು ಕರೆ, ಒಂದು ಸಂದೇಶ, ಒಂದು ಇಂಟರ್ವ್ಯೂ ಕರೆಗಳು, ಹಿಂದೆ ಯಾವಾಗಲೂ ಅರ್ಜಿ ಹಾಕಿದಂಥ ಕೆಲಸಗಳಿಂದ ಅಪ್ಡೇಟ್ಗಳು ಅಥವಾ ನಿಮ್ಮ ಪರಿಚಯದ ವ್ಯಕ್ತಿಯಿಂದ ಒಂದು ಮೂಲಕ ಅವಕಾಶಗಳು, ಅವುಗಳಲ್ಲಿ ಯಾವುದಾದರೂ ಒಂದಕ್ಕೆ ನಿಮ್ಮ ಗಮನಗಳು ಬರಬಹುದಾಗಿದೆ. ಕೆಲಸ ಮಾಡುತ್ತಿರುವವರಿಗೆ ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುವಂತ ಸಮಯವು ಈಗ ಬಂದಿದೆ. ಇಷ್ಟು ದಿನ ನೀವು ಮಾಡುತ್ತಿದ್ದ ಕೆಲಸಕ್ಕೆ ಸಿಗಬೇಕಾದ ರೆಕಗ್ನೈಸೇಷನ್ ಸಿಗಲಿಲ್ಲ ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ. ಪರಿಸ್ಥಿತಿ ನಿಧಾನವಾಗಿ ಬದಲಾಗುವಂತೆ ಈಗ ಸಮಯ ಬಂದಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಇದೆ. ಕಚೇರಿಗಳಲ್ಲಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಹೇಳಬೇಡಿ. ನೀವು ಹೊಸ ಜಾಬ್ ಹುಡುಕುತ್ತಿದ್ದರೆ ನೀವು ಎಷ್ಟು ಸಂಬಳ ತೆಗೆದುಕೊಳ್ಳುತ್ತಿದ್ದೀರಾ, ಯಾವ ಕಂಪನಿ ಜೊತೆ ಮಾತನಾಡುತ್ತಿದ್ದೀರಾ, ಯಾವ ಇಂಟರ್ವ್ಯೂಗೆ ಕರೆ ಬಂದಿದೆ, ಇವೆಲ್ಲವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಹೋಗಬೇಡಿ. ಕೆಲಸವು ಖಚಿತವಾಗಲಿ ನಂತರ ಹೇಳುವಂತೆ. ಇದು ಕೆಲವು ಜ್ಯೋತಿಷ್ಯದ ಮಾತುಗಳು. ಅವಕಾಶಗಳನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಬುದ್ಧಿವಂತಿಕೆ ಕೂಡ ನಿಮಗೆ ಒಂದಾಗಿರಬೇಕು. ಇನ್ನು ಹಣಕಾಸು ವಿಷಯದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ತುಲಾರಾಶಿಯವರಿಗೆ ಮೊದಲು 2 ದಿನಗಳ ಹಣದ ವಿಚಾರಗಳಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಅಥವಾ ಮೂಮೆಂಟ್ ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಬೇಕೆಂದೇನಿಲ್ಲ. ಯಾರಿಗಾದರೂ ಪೆನ್ಷನ್ ಪ್ರಾಬ್ಲಮ್ಗಳು ಬರಬಹುದು, ಯಾರಿಗಾದರೂ ಸ್ಯಾಲ್ರಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕೂಡ ಬರಬಹುದು, ಕೆಲವರಿಗೆ ಕಮಿಷನ್ಸ್ ಅಥವಾ ಇನ್ಸೆಂಟಿವ್ಸ್ ರೂಪದಲ್ಲಿ ಬರಬಹುದಾಗಿದೆ. ಇನ್ನು ಕೆಲವರಿಗೆ ಆನ್ಲೈನ್ ವರ್ಕ್ ಅಥವಾ ಬಿಸ್ನೆಸ್ ಮೂಲಕದ ಪರಿಣಾಮಗಳಲ್ಲಿ ತೋರಿಸಬಹುದಾಗಿದೆ. ಆದರೆ 12ರ ಮನೆಯಲ್ಲಿರುವಂಥ ಶುಕ್ರನ ಕಾರಣದಿಂದ ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಪರಿಸ್ಥಿತಿ ಕೂಡ ಇರಬಹುದು. ಈಗ ಶಾಪಿಂಗ್,
ಮನೆ ಸಂಬಂಧಿತ ಖರ್ಚುಗಳು ಅಥವಾ ಪ್ರಯಾಣ, ಆನ್ಲೈನ್ ಪರ್ಚೇಸ್ಗಳು ಅಥವಾ ಇತರರಿಗೆ ಮಾಡುವಂತ ಖರ್ಚುಗಳು, ಅವುಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ನೀವು ಇಟ್ಟುಕೊಳ್ಳಬೇಕಾಗುತ್ತದೆ. ವಿಶೇಷವಾಗಿ ಮುಂದಿನ 2 ದಿನಗಳಲ್ಲಿ ಯಾರಾದರೂ ನಿಮ್ಮಲ್ಲಿ ಹಣವನ್ನು ಕೇಳಿದರೆ ಈಗಲೇ ಕೊಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ಕೊಡುತ್ತೇನೆ ಅಥವಾ ಎಂದು ಹೇಳಿದರೆ ಆತುರ ಪಡದೆ ದಾಖಲೆಯನ್ನು ಮೊದಲು ಪರೀಕ್ಷಿಸಿ. ವ್ಯಕ್ತಿಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿ. ಮಾತಿನ ಮೇಲೆ ಮಾತ್ರ ನಂಬಿಕೆ ಇಟ್ಟು ಹಣವನ್ನು ಕೊಡಲು ಹೋಗಬೇಡಿ. ಇನ್ನು ಪ್ರೀತಿ ಮತ್ತು ಸಂಬಂಧ. ತುಲಾರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಪ್ರೀತಿ, ಆಕರ್ಷಣೆ, ಸಂಬಂಧ ಮತ್ತು ಮನಸ್ಸಿನ ನೆಮ್ಮದಿ ವಿಚಾರಗಳಲ್ಲಿ ಶುಕ್ರನ ಸ್ಥಾನ ಬಹಳ ಮುಖ್ಯ. ಈ ಸಮಯದಲ್ಲಿ ಶುಕ್ರನು ನಿಮ್ಮ 12ನೇ ಮನೆಯಲ್ಲಿರುವುದರಿಂದ ಕೆಲವರಿಗೆ ಹಳೆಯ ಸಂಬಂಧದ ನೆನಪುಗಳು ಮತ್ತೆ ಬರಬಹುದಾಗಿದೆ. ಒಬ್ಬ ವ್ಯಕ್ತಿಯ ಬಗ್ಗೆ ಹೆಚ್ಚು ಯೋಚಿಸುವುದು, ಹಳೆಯ ಮೆಸೇಜ್ಗಳನ್ನು ಮತ್ತೆ ನೋಡುವುದು, ದಿನ ಘಟನೆಗಳನ್ನು ಮತ್ತೆ ನೆನಪು ಮಾಡಿಕೊಳ್ಳುವುದು ಅಥವಾ ಅವರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ಪದೇ ಪದೇ ನೀವೇ ಯೋಚಿಸುವುದು ಸಹ ಭಾವನೆಗಳು ನಿಮಗೆ ಹೆಚ್ಚಾಗಬಹುದಾಗಿದೆ. ರಿಲೇಶನ್ಶಿಪ್ ಅಲ್ಲಿ ಇರುವವರಿಗೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಸಣ್ಣ ವಿಷಯಗಳನ್ನು ದೊಡ್ಡ ಜಗಳವಾಗಿ ಮಾಡಬೇಡಿ. ಅದನ್ನು ನಿಮ್ಮ 10ನೇ ಮನೆಯಲ್ಲಿರುವುದರಿಂದ ಮಾತಿನ ಪ್ರಭಾವವು ಹೆಚ್ಚಾಗುತ್ತದೆ. ಸರಿಯಾಗಿ ಮಾತನಾಡಿದರೆ ಒಂದು ಸಮಸ್ಯೆ ಪರಿಹಾರವಾಗುತ್ತದೆ. ಆದರೆ ಕೋಪದಲ್ಲಿ ಒಂದು ತಪ್ಪು ಮಾತು ಆಡಬೇಡಿ. ಅದೇ ಮಾತು ಮುಂದೆ ದೊಡ್ಡ ಸಮಸ್ಯೆ ಕೂಡ ಆಗಬಹುದು. ಆದ್ದರಿಂದ ಮುಂದಿನ 2 ದಿನಗಳು ಮೊದಲು ಯೋಚಿಸಿ ನಂತರ ಮಾತನಾಡಿ. ಆ ರಾಶಿಯವರೇ, ನಿಮ್ಮ 5ನೇ ಮನೆಯಲ್ಲಿರುವಂತಹ ರಾಹುವಿನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವು ಸಮಯದಲ್ಲಿ ಕನ್ಫ್ಯೂಷನ್ ಅಥವಾ ಓವರ್ ಥಿಂಕಿಂಗ್ ಹೆಚ್ಚಾಗಬಹುದಾಗಿದೆ. ಯಾರಾದರೂ ತುಂಬಾ ಸಿಹಿಯಾಗಿ ಮಾತನಾಡಿದರೆ ತಕ್ಷಣ ಅವರನ್ನು ಸಂಪೂರ್ಣವಾಗಿ ನಂಬಲು ಹೋಗಬೇಡಿ. ಯಾರಾದರೂ ನಿಮ್ಮನ್ನು ತುಂಬಾ ಹೊಗಳಿದರೆ ಅವರು ನನ್ನ ಜೀವನದ ಹಿತೈಷಿ ಎಂದು ತಕ್ಷಣವೇ ನಂಬಲು ಹೋಗಬೇಡಿ. ಮತ್ತು ಮುಖ್ಯವಾಗಿ ಮುಂದಿನ ಯೋಜನೆಯನ್ನು ಎಲ್ಲರಿಗೂ ಹೇಳಲು ಅಭ್ಯಾಸವನ್ನು ತಕ್ಷಣವೇ ಕಡಿಮೆ ಮಾಡಿ. ನಿಮ್ಮ ಬಿಸ್ನೆಸ್ ಪ್ಲಾನ್ಗಳು, ಹೊಸ ಜಾಬಿನ ಇನ್ಫಾರ್ಮೇಶನ್ಗಳು ಅಥವಾ ಹಣಕಾಸಿನ ಸ್ಥಿತಿಗಳು, ನಿಮ್ಮ ರಿಲೇಶನ್ಶಿಪ್ ಸಂಬಂಧಿತ ವಿಷಯಗಳು, ಕುಟುಂಬದ ಆರ್ಥಿಕ ವಿಷಯಗಳು, ಇವುಗಳನ್ನು ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳಲು ಹೋಗಬೇಡಿ. ಒಮ್ಮೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವ ವ್ಯಕ್ತಿಗೆ ನಿಮ್ಮ ಸಮಸ್ಯೆಯನ್ನು ಮತ್ತೊಬ್ಬ ವ್ಯಕ್ತಿಗೆ ಹೇಳುವುದೇ ಹೆಚ್ಚಾಗಿರುತ್ತದೆ. ಆದ್ದರಿಂದ ಜ್ಞಾನವೇ ಈ 2 ದಿನದ ನಿಮ್ಮ ಶಕ್ತಿಯಾಗಿರುತ್ತದೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿರುವಂತಹ ಶನಿಯ ಬಗ್ಗೆ ನೋಡೋಣ. 6ನೇ ಮನೆ ಎಂದರೆ ಕೆಲಸ, ಸಾಲ, ಆರೋಗ್ಯದ ದಿನಚರಿಗಳು, ಜವಾಬ್ದಾರಿಗಳು ಮತ್ತು ಎದುರಾಳಿಗಳ ಮನೆಯಾಗಿರುತ್ತದೆ. ನೀವು ಈ ಮನೆಯಲ್ಲಿ ಇರುವುದರಿಂದ ಕೆಲಸವು ನಿಧಾನವಾಗಿ ಸಾಗುತ್ತಿದೆ ಎಂದು ನಿಮಗೆ ಅನ್ನಿಸಬಹುದಾಗಿದೆ. ಆದರೆ ನಿಧಾನ ಎಂದರೆ ಸೋಲು ಎಂದಲ್ಲ. ನೀವು ನಿರಂತರವಾಗಿ ಪ್ರಯತ್ನಿಸುತ್ತೀರಿ. ನಿಧಾನವಾದರೂ ಸ್ಥಿರವಾದ ಗೆಲುವು ಸಿಗುವ ಸಮಯ ಇದಾಗಿದೆ. ನಿಮ್ಮ ಕೆಲಸದಲ್ಲಿ ಡಿಸಿಪ್ಲಿನ್ ಅನ್ನು ನೀವು ಇಟ್ಟುಕೊಳ್ಳಿ. ಸಮಯಕ್ಕೆ ತಕ್ಕಂತೆ ಕೆಲಸವನ್ನು ಕೂಡ ಮಾಡಿ. ಅಗತ್ಯವಿಲ್ಲದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಇನ್ನು ಯಾರಾದರೂ ನಿಮಗೆ ಪ್ರೊವೋಕ್ ಅನ್ನು ಮಾಡಿದರೆ ತಕ್ಷಣ ಪ್ರತಿಕ್ರಿಯಿಸಲು ಹೋಗಬೇಡಿ. ಶನಿಯ ಪಾಠವೇ ಅದಾಗಿದೆ. ಕೋಪದಲ್ಲಿ ಗೆಲ್ಲುವುದಕ್ಕಿಂತ ತಾಳ್ಮೆಯಿಂದ ಗೆಲ್ಲುವುದೇ ಉತ್ತಮ. ಆಗಸ್ಟ್ 12ನ ಸುತ್ತಲಿನ ವಿಶೇಷ ಗ್ರಹದ ಪ್ರಭಾವ. ತುಲಾರಾಶಿಯವರಿಗೆ ಈ ಅವಧಿಯಲ್ಲಿ ಆಗಸ್ಟ್ 12ರ ಸುತ್ತಮುತ್ತ ಸೂರ್ಯನ ಗ್ರಹಣದ ಪ್ರಭಾವವು ಬರುತ್ತದೆ. ಏಕ ಘಟನೆಯಲ್ಲಿ ಈ ಸಮಯದಲ್ಲಿ ಸೂರ್ಯನು ಕಟಕ ರಾಶಿಯಲ್ಲಿ ಇದ್ದಾನೆ, ಅಂದರೆ ನಿಮ್ಮ 10ನೇ ಮನೆಯಲ್ಲಿ ವಿಶೇಷವಾಗಿ ಇದ್ದಾನೆ. ಅಂದರೆ ಉದ್ಯೋಗ, ಕೆರಿಯರ್ ಡಿಸಿಷನ್ಸ್, ಮೇಲಧಿಕಾರಿಗಳ ಜೊತೆಯಲ್ಲಿ ಸಂಬಂಧ, ಸಾರ್ವಜನಿಕ ಇಮೇಜ್ ಮತ್ತು ನಿಮ್ಮ ಮುಂದಿನ ಪ್ರೊಫೆಷನಲ್ ಡಿಸಿಷನ್ಸ್, ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಕ್ಲಾರಿಟಿ ಅಥವಾ ಚೇಂಜಸ್ ಅನ್ನು ನೀವು ಕಾಣಬಹುದಾಗಿದೆ. ಯಾರಿಗಾದರೂ ಕೆಲಸವನ್ನು ಮುಂದುವರಿಸಬೇಕು ಎಂಬ ಪ್ರಶ್ನೆಯೂ ಬರಬಹುದು. ಇನ್ನೊಬ್ಬರಿಗೆ ಹೊಸ ಜಾಬ್ ಅನ್ನು ಪ್ರಯತ್ನಿಸಬೇಕು ಎಂಬ ಯೋಚನೆ ಕೂಡ ಬರಬಹುದು. ಮತ್ತೊಬ್ಬರಿಗೆ ನನ್ನ ಟ್ಯಾಲೆಂಟಿಗೆ ಸರಿಯಾದ ಅವಕಾಶ ಇಲ್ಲ ಎಂದು ಕೂಡ ಅನ್ನಿಸಬಹುದು. ಒಂದು ಹುಡುಕಾಟ ಕೂಡ ಶುರುವಾಗಬಹುದಾಗಿದೆ. ನನ್ನ 2 ದಿನಗಳ 3 ಶುಭ ಸೂಚನೆಗಳನ್ನು ತಿಳಿಸುತ್ತೇನೆ. ತುಲಾರಾಶಿಯವರಿಗೆ ಮೊದಲನೆಯದಾಗಿ ಕೆಲಸಕ್ಕೆ ಸಂಬಂಧಿತ ಒಂದು ಪಾಸಿಟಿವ್ ಮೆಸೇಜ್, 2ನೇಯದಾಗಿ ಹಣಕಾಸಿಗೆ ಸಂಬಂಧಿತ ಒಂದು ಮೂವ್ಮೆಂಟ್, 3ನೇಯದಾಗಿ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದಂಥ ಒಂದು ಗೊಂದಲಕ್ಕೆ ಉತ್ತರ ಸಿಗುವಂತ ಸಮಯ ಇದಾಗಿದೆ. 3 ವಿಷಯಗಳಲ್ಲಿ ಕನಿಷ್ಠ ಒಂದಾದರೂ ಜೀವನದಲ್ಲಿ ಕಾಣಿಸಿಕೊಂಡರೆ ಆಶ್ಚರ್ಯ ಪಡಲು ಹೋಗಬೇಡಿ. ಆದರೆ ನೆನಪಿಟ್ಟುಕೊಳ್ಳಿ,
ಜ್ಯೋತಿಷ್ಯದಲ್ಲಿ ಗೋಚರವನ್ನು ಸಾಧಿತ್ಯವೆಂದು ಸೂಚಿಸುತ್ತದೆ. ಇನ್ನು ಈ ತಿಂಗಳ ಅಥವಾ ಈ 2 ದಿನಗಳಿಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಿಕೊಡುತ್ತೇನೆ. ಇನ್ನು ತುಲಾ ರಾಶಿಯವರು, ನಿಮ್ಮ ರಾಶಿಯ ಅಧಿಪತಿಯು ಶುಕ್ರನಾಗಿದ್ದಾನೆ. ಆದ್ದರಿಂದ ಮುಂದಿನ 2 ದಿನಗಳಲ್ಲಿ ಸ್ವಚ್ಛತೆ, ಶಾಂತಿ ಮತ್ತು ಪ್ರಾರ್ಥನೆಯನ್ನು ರಕ್ಷಿಸುವುದು ಒಳ್ಳೆಯದಲ್ಲ. ಬೆಳಗ್ಗೆ ಸ್ನಾನ ಮಾಡಿದ ನಂತರ ಮನಸ್ಸಿನಲ್ಲಿ ನಿಮ್ಮ ಇಷ್ಟರ ದೇವರನ್ನು ಜಪಿಸಿ. ನಂತರ ಒಂದು ಸಣ್ಣ ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ಅದರೊಳಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಒಂದು ಸ್ವಚ್ಛವಾದ ಸ್ಥಳದಲ್ಲಿ ಇಟ್ಟುಬಿಡಿ. ಅಥವಾ ನಿಮ್ಮ ಮನೆಯಲ್ಲಿ ಸಾಧ್ಯವಾದರೆ ಶುಕ್ರವಾರ ದೇವರ ಮುಂದೆ ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಹೂವನ್ನು ಅರ್ಪಿಸಿ. ಮುಖ್ಯವಾಗಿ ನನ್ನ ಮಾತು ಸರಿಯಾಗಿರಲಿ, ನನ್ನ ಬುದ್ಧಿ ಸ್ವಚ್ಛವಾಗಿರಲಿ, ನಿರ್ಧಾರ ಕೂಡ ಸರಿಯಾಗಿರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಇನ್ನು ತುಲಾರಾಶಿಯವರೇ, ಮುಂದಿನ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಂದೇ ದಿನದಲ್ಲಿ ಬರಬಹುದು. ಆದರೆ ಒಂದು ಮೆಸೇಜ್, ಒಂದು ಕಾಲ್, ಒಂದು ಅವಕಾಶ, ಒಂದು ನಿರ್ಧಾರ ಅಥವಾ ಒಂದು ಸರಿಯಾದ ವ್ಯಕ್ತಿ ಮತ್ತು ಮುಂದಿನ ಕೆಲವು ತಿಂಗಳಿನ ದಿಕ್ಕನ್ನೇ ಬದಲಾಯಿಸುವ ಅವಕಾಶವೂ ಇದಾಗಿದೆ. ಆದ್ದರಿಂದ ಅವಕಾಶ ಬಂದಾಗ ಹೆದರಬೇಡಿ. ಆದರೆ ಅವಕಾಶದ ಹೆಸರಲ್ಲಿ ಯಾರನ್ನು ಆಳವಾಗಿ ನಂಬಬೇಡಿ. ಹಣ ಬಂದಾಗ ಉಳಿಸಿ. ಮಾತನಾಡುವ ಮುಂಚೆ ಯೋಚಿಸಿ. ಯೋಚನೆ ಮಾಡುವಾಗ ಮುಕ್ತವಾಗಿರಲಿ. ಮತ್ತು ನಿಮ್ಮ ಮನಸ್ಸು ಗೊಂದಲಗೊಂಡಾಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ತುಲಾರಾಶಿಯವರೇ, ಸಮಯ ನಿಧಾನವಾಗಿ ಬರುತ್ತಿದೆ. ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಬರಬೇಕೆಂದು ನೀವೇ ನಿರ್ಧಾರ ಮಾಡಬೇಕು. ಅದು ಹಣ, ಉದ್ಯೋಗ, ಪ್ರೀತಿ ಅಥವಾ ಕುಟುಂಬದ ಸಂಬಂಧಿತ ಎಂದು ನೀವೇ ಯೋಚಿಸಿ. ನನ್ನ ಕಮೆಂಟ್ನಲ್ಲಿ ಓಂ ಶುಕ್ರಾಯ ನಮಃ ಎಂದು ಬರೆದು ನಮಗೂ ಕೂಡ ಕಮೆಂಟ್ ಅನ್ನು ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನು ಮಾಡಿ. ನಿಮ್ಮಂತಹ ತುಲಾರಾಶಿಯವರ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.